SSLC ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ 3 ಮಾರ್ಕ್ಸ್ದು 9 ಕ್ವಶನ್ ಇರುತ್ತೆ. ಅವುಗಳಲ್ಲಿ ಈ ವಿಡಿಯೋದಲ್ಲಿ ಹೇಳುವ 8 ಕ್ವಶನ್ಸ್ಗಳು ಎಕ್ಸಾಮ್ಗೆ 100% ಬಂದೇ ಬರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಒಟ್ಟು 27 ಮಾರ್ಕ್ಸ್ಗಳಲ್ಲಿ 24 ಮಾರ್ಕ್ಸ್ಗಳು ನಿಮ್ಮದಾಗತ್ತೆ. ಈ ಒಂದು ಚಾನಲ್ಗೆ ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಪಾರ್ಟ್ 2 ಅಂದರೆ 3 ಮಾರ್ಕ್ಸ್ದು ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಮಗೆ ಪಾರ್ಟ್ 3 ತೊಗೊಂಬರ್ತೀನಿ. ಅದರಲ್ಲಿ 4 ಮಾರ್ಕ್ಸ್ದು ಮತ್ತು 5 ಮಾರ್ಕ್ಸ್ದು ಕ್ವಶನ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ ಒಂದು ಕಾರಣಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಈ ಒಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಲೇಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು 3 ಮಾರ್ಕ್ಸ್ ಕ್ವಶನ್ಸ್ಗಳು ಮೊದಲನೇದಾಗಿ ಯಾವ ಚಾಪ್ಟರ್ಗಳಲ್ಲಿ ಬರುತ್ತೆ ಆ ಚಾಪ್ಟರ್ಗಳನ್ನು ಇಲ್ಲಿ ಕೊಡಲಾಗಿದೆ. ಮೊದಲನೇದು ಸರ್ಕಲ್ಲು, ಸ್ಟ್ಯಾಟಿಸ್ಟಿಕ್ಸು, ಕೋಆರ್ಡಿನೇಟ್ ಜಾಮೆಟ್ರಿ, ಕನ್ಸ್ಟ್ರಕ್ಷನ್ಸ್, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಏರಿಯಾ ಆಫ್ ರಿಲೇಟೆಡ್ ಟು ಸರ್ಕಲ್ ಮತ್ತು ಪೊಲಿನಾಮಿಯಲ್. ಈ ಚಾಪ್ಟರ್ಗಳಿಂದ ಈ ಬ್ರ್ಯಾಕೆಟಲ್ಲಿ ಕೊಟ್ಟಿರುವಂತಹ ಕಂಟೆಂಟ್ಗಳೇ 100% ಆಗಿ ಈ ಒಂದು ಕಾನ್ಸೆಪ್ಟ್ ಬೇಸ್ ಮೇಲೆ ಕ್ವಶನ್ಸು ರೈಸ್ ಆಗೇ ಆಗುತ್ತೆ. ಇಲ್ಲಿ ತಪ್ಪದೇನೆ ತಾವು ಇಲ್ಲಿ ಕೊಟ್ಟಿರುವಂತಹ ಈ ಕ್ವಶನ್ಸ್ಗಳನ್ನು ತಾವು ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿ ಇವುಗಳಿಗೆ ಆನ್ಸರ್ನ ರೆಡಿ ಮಾಡ್ಕೊಳ್ಳಿ. ಡೈಲಿ ಬೇಸ್ ಆಗಿ ಈ ಒಂದು ಕಂಟೆಂಟ್ಗಳ ಮೇಲೆ ತಾವು ಅಭ್ಯಾಸ ಮಾಡಿದ್ದೇ ಆದರೆ 100% ಹೇಳ್ತಿದ್ದೀನಿ 3 ಮಾರ್ಕ್ಸ್ ಕ್ವಶನ್ಸು ತಮಗೆ 24 ಮಾರ್ಕ್ಸು ಅಟ್ಲೀಸ್ಟ್ ಆಗಿ 27ಕ್ಕೆ ಅಟ್ಲೀಸ್ಟ್ 24 ಮಾರ್ಕ್ಸ್ ಆದರೂ ತಾವು ಪಡಿತೀರ. ಈ ವಿಡಿಯೋನ ತಾವು ಸ್ಕಿಪ್ ಮಾಡ್ದೇ ಪೂರ್ತಿ ನೋಡ್ತಾ ಹೋಗಿ. ನೆಕ್ಸ್ಟು ನಾನು ಈ ಪ್ರತಿಯೊಂದು ಕಂಟೆಂಟ್ಗಳ ಕ್ವಶನ್ಸ್ಗಳನ್ನು ತಮಗೆ ಇಲ್ಲಿ ಶೋ ಮಾಡ್ತಾ ಹೋಗ್ತೀನಿ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಯಾರಿಗೆ ಮೂಮೆಂಟ್ ಆಗಿದೆಯೋ ಸ್ಕ್ರೀನು, ದಯವಿಟ್ಟು ಆ ಒಂದು ಸ್ಕ್ರೀನನ್ನು ಪಾಸ್ ಮಾಡಿ ಆ ಒಂದು ಕ್ವಶನ್ಸನ್ನು ಡೈಲಿ ಬರ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ತಾ ಹೋಗಿ. 100% ಈ ಒಂದು ಕಂಟೆಂಟ್ಗಳ ಮೇಲೆ ಇಲ್ಲಿ ಕೊಟ್ಟಿರುವಂತಹ ಕಾನ್ಸೆಪ್ಟ್ ಮೇಲೇ 100% ಕ್ವಶನ್ ಎಕ್ಸಾಮಿಗೆ ಬಂದೇ ಬರುತ್ತೆ. ತಪ್ಪದೇ ಈ ಒಂದು ಕಂಟೆಂಟ್ ಮೇಲೆ ತಾವು ಡೈಲಿ ಬೇಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ 100% ಹೇಳ್ತಾ ಇದ್ದೀನಿ 27ಕ್ಕೆ 24 ಮಾರ್ಕ್ಸು ಬಂದೇ ಬರುತ್ತೆ, ತಮ್ಮದು ಆಗೇ ಆಗುತ್ತೆ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ತಪ್ಪದೇ ತಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಈ ಒಂದು ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಎಲ್ರಿಗೂ ಧನ್ಯವಾದಗಳು.